ನನಗನ್ಸುತ್ತೆ ಈ ಕನ್ನಡ ಧ್ವಜವನ್ನು ಹಾರಿಸುವ ಕೊನೆಯ ಪೀಳಿಗೆಯವರು ನಾವು ಅಂತ ನನಗನ್ಸುತ್ತೆ. ಯಾಕೆ ನನ್ನ ಮಾತು ನಿಮಗೆ ಸುಳ್ಳು ಅಂತ ಅನಿಸುತ್ತಾ? ಇದೇ ಕಠೋರವಾದ ಸತ್ಯ ಕಣ್ರೆ. ಯಾಕೆ ನಾವು ಕನ್ನಡ ಧ್ವಜವನ್ನು ಪ್ರೀತಿಸ್ತೀವಿ ಗೊತ್ತಾ? ಯಾಕಂದರೆ ನಮ್ಮ ಹಿರಿಯರು ನಮಗೆ ಕನ್ನಡ ಭಾಷೆಯನ್ನು ಕಲಿಸಿದ್ರು. ಹಾಗಾಗಿ ನಾವು ಇವತ್ತು ಕನ್ನಡ ಭಾಷೆಯಲ್ಲಿ ಮಾತಾಡ್ತಿದ್ವಿ. ಹಾಗಾಗಿ ನಾವು ಕನ್ನಡ ಧ್ವಜವನ್ನು ಪ್ರೀತಿಸ್ತಾ ಇದ್ವಿ. ಆದರೆ ಇವತ್ತು ನಾವು ತಂದೆ ತಾಯಿ ಅನ್ಸ್ಕೊಂಡವ್ರು ಏನು ಮಾಡ್ತಾಯಿದ್ವಿ? ನಾವಿವತ್ತು ತಂದೆ ತಾಯಿ ಅನ್ಸ್ಕೊಂಡವರು ಮಕ್ಕಳಿಗೆ ಜೋಗುಳ ಹಾಡು, ಲಾಲಿ ಹಾಡು ಬೆಳೆಸ್ತಾ ಇಲ್ಲ ರೀ. ಬದಲಾಗಿ ಮಕ್ಕಳನ್ನು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ ಹೇಳಿ ಸಣ್ಣವ್ರು ಇರಬೇಕಾದ್ರಿಂದ ಇಂಗ್ಲೀಷ್ ಹಾಡುಗಳನ್ನು ಹಾಡಿ ಬೆಳೆಸ್ತಾ ಇದ್ದೀವಿ. ಮುಂದೆ ಅವರು ಮಕ್ಕಳು ಶಾಲೆಗೆ ಹೋದಾಗ ಕನ್ನಡದಲ್ಲಿ ಮಾತಾಡಿದರೆ ಅವರಿಗೆ ದಂಡವನ್ನು ವಿಧಿಸ್ತಾ ಇದ್ವಿ. ಅಷ್ಟೇ ಅಲ್ಲದೆ ಮಕ್ಕಳು ಮನೆಗೆ ಬಂದಾಗಲೂ ಕೂಡ ನಾವು ಅತ್ಯಂತ ಸುಶಿಕ್ಷಿತರು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳಿಗೆ ಮನೆಯಲ್ಲೂ ಸಹ ನಾವು ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಕನ್ನಡ ಇವತ್ತೇನಾಗಿದೆ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ, ಕನ್ನಡದಲ್ಲಿ ಬರೀಲಿಕ್ಕೆ ಅವರು ಇವತ್ತು ಒದ್ದಾಡ್ತಿದ್ದಾರೆ. ಅಂದಮೇಲೆ ಅವರಿಗೆ ಸುಲಭವಾದ ಭಾಷೆ ಇಂಗ್ಲೀಷ್ ಭಾಷೆ. ಹಾಗಾಗಿ ಇನ್ನೊಂದು 10, 20, 30 ವರ್ಷದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಯಾವ ಮಕ್ಕಳು ಕನ್ನಡದಲ್ಲಿ ಮಾತಾಡೋದಿಲ್ಲ. ಕನ್ನಡದಲ್ಲಿ ಮಾತಾಡದೇ ಇಲ್ಲ ಅಂದಮೇಲೆ ಅವರು ಕನ್ನಡ ಧ್ವಜವನ್ನು ಪ್ರೀತಿಸಲಿಕ್ಕೆ ಹೇಗೆ ಸಾಧ್ಯ? ಅವರು ಇಂಗ್ಲೀಷ್ನಲ್ಲೇ ಮಾತಾಡೋದು. ಹಾಗಾಗಿ ಮುಂದೆ ನಮ್ಮ ಮಕ್ಕಳು ಬಹುಶಃ ಇಂಗ್ಲೀಷ್ ಧ್ವಜವನ್ನು ಹಾರಿಸ್ಬೋದು. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಯವರು ಈ ಸುಂದರವಾದ ಕನ್ನಡ ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿದರೆ ಇವತ್ತು ನಾವು ಕನ್ನಡಿಗರು ಬದಲಾಗಲೇಬೇಕು. ಇಲ್ಲ ಅಂದರೆ ನಮ್ಮ ಮಕ್ಕಳು ಹಾರಿಸೋದು ಇಂಗ್ಲೀಷ್ ಧ್ವಜವನ್ನೇ.